SK Super TMT, the long life TMT. ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರನ್ನ ಕೂಡ DK ಶಿವಕುಮಾರ್ ಪ್ರಸ್ತಾಪಿಸ್ತಾರೆ. ಇದೇ ಟೌನ್ಶಿಪ್ನಲ್ಲಿ ನಿಮ್ಮ ಕುಟುಂಬ 36 ಎಕರೆ ಮಾಡಿಕೊಳ್ಳಲಿಲ್ವೇ, ಮುಂದುವರೆದ ಭಾಗದಲ್ಲಿ ಅಕ್ಕಪತ್ರ ಬರೆದಿಲ್ವೇ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಶಕ್ತಿ ನೀಡಿದ ರೈತರ ಬದುಕು ಕಿತ್ತುಕೊಳ್ಳುವ ಸಂಚು ಎಷ್ಟು ದಿನ ಬಚ್ಚಿಡೋಕ್ ಸಾಧ್ಯ ಅಂತಲೂ ಪ್ರಶ್ನೆ ಮಾಡಿದ್ದಾರೆ. 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವ್ರ ಜಮೀನು ಎಲ್ಲೂ ಹೋಗಿಲ್ವಲ್ಲ. ಈ ಭೂಮಿಯ ಮಕ್ಕಳು ರೈತರ ಮಕ್ಕಳದಲ್ವೇ, ನೀವು ರೈತರಲ್ವೇ? ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ ಏನ್ ಪತ್ರ ಬರೆದ್ರು ಅಕ್ಕವರು? ನಾನು ಬೇಡ, ಈಗ ನನ್ನ ಅಕ್ಕನ ತರದ್ ಬೇಡ. ಈಗ ಆ ರೈತರ ಜಮೀನು ನೀನು ಯಾರು ಮಾರಲೂಬಾರ್ದು. ನೀನು ಕಷ್ಟಕ್ಕೆ, ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರಿಗೆ, ಮುಂಜಿ ಮಾಡೋರಿಗೆ, ಅವ್ರಿಗೇನಾದ್ರು ಬದುಕನ್ನು ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ಈ ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು, ಯಾರನ್ನ ಸಬ್ಸಿಡಿ ಮಾಡಿದ್ರು, ಅವರ ಭೂಮಿಗೆ ನೀವು ಮಾಡಿದಂಥ ಮುನ್ನುಡಿನ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವರು ನೇರವಾಗಿ ಟೀಕೆಯನ್ನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ರೈತರಿಂದ ಬೆಳೆದಂಥವ್ರು ನೀವು, ಅದೇ ರೈತರ ಬದುಕು ಹಸನಾಗಕ್ಕೆ ನೀವು ಬಿಡ್ತಾ ಇಲ್ಲ ಅನ್ನುವಂಥದ್ದನ್ನು ನೇರವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದು ಒಂದು ಹಂತ ಮುಗಿದು 2ನೇ ಹಂತಕ್ಕೆ ಕಾಲಿಟ್ಟಂಗೆ ಕಾಣಿಸ್ತಾ ಇದೆ. ಈ ಜಗಳ, ಈ ನೇರವಾದಂಥ ರಾಜಕೀಯ ತಿಕ್ಕಾಟ, ಏನು ಬೇಕಾದರೂ ಇದನ್ನು ಕರೀಬಹುದು. ಬಟ್ ಇದು ಸಂಘರ್ಷ ಅಂತೂ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳನ್ನು ಇವತ್ತಿನ ಈ ವೇದಿಕೆ ಸಜ್ಜು ಹಾಕಿ ಕೊಟ್ಟಂಗೆ ಕಾಣಿಸ್ತಾ ಇದೆ DK ಶಿವಕುಮಾರ್ ಅವರ ಮಾತುಗಳ ಮೂಲಕವಾಗಿ, ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಇಷ್ಟು ದಿನ ಏನೇ ಕೇಳಿದ್ರು ಕೂಡ ದೇವೇಗೌಡರ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಮೌನವಾಗೇ ಇದ್ರು. ಈಗಲೂ ಕೂಡ ಯಾವುದೇ ರೀತಿಯ ದೊಡ್ಡ ಮಟ್ಟದ ವಾಗ್ದಾಳಿ ನಡೆಸದೇ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಸಂದೇಶವನ್ನ ಪಾಸ್ ಮಾಡ್ದಂಗೆ ಕಾಣ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು 3 ವಿಚಾರಗಳಲ್ಲಿ DK ಶಿವಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಯಾರ ಕಾಲದಿಂದ ಆರಂಭ ಆಗಿದ್ದು, ಇಲ್ಲಿ ತನಕ ಏನೆಲ್ಲ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗಿತ್ತು ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದು ಒಂದು. ಜೊತೆಗೆ ಈ ಒಂದು ಯೋಜನೆಯ ಕನಸಿನ ಕೂಸು ನಂದಲ್ಲ, ಅದು ಜೊತೆಗೆ ಈ ಯೋಜನೆಯ ಪಿತಾಮಹ ನಾನಲ್ಲ ಅನ್ನೋದನ್ನ ಹೇಳೋದ್ರ ಜೊತೆಗೆ ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಮಾಡಿದ್ದು ಅನ್ನೋ ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಕುಟುಂಬದ ಜಮೀನಿನ ವಿಚಾರವಾಗಿ, ಅಂದ್ರೆ 35-36 ಎಕರೆ ಜಮೀನಿನ ವಿಚಾರವಾಗಿ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರನ್ನ ಅಣ್ಣ ಅಂದ್ಕೊಂಡೆ, ಅನಿತಾ ಕುಮಾರಸ್ವಾಮಿ ಅವರನ್ನ ಅಕ್ಕ ಅಂದ್ಕೊಂಡೆ ಎಲ್ಲ ಒಂದ್ ಕಡೆ ಆರೋಪವನ್ನ ಮಾಡಿದ್ರ ಜೊತೆಗೆ ನನ್ನನ್ನ ಕೆಣಕಬೇಡಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ರಾಜಕೀಯವಾಗಿ ನಾನು ಫೈಟ್ಗೆ ಸಿದ್ಧನಿದ್ದೇನೆ, ಆ ಫೈಟ್ ಅನ್ನ ನಾನು ಬೇಕಾದಂತೆ ಮಾಡ್ತೇನೆ ಅನ್ನೋದು ಒಂದು. ಜೊತೆಗೆ ಎಲ್ಲ ಒಂದ್ ಕಡೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನೀಗ ರೈತರು ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಆ ರೈತರಿಗೂ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಡೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡ್ತೇವೆ. ಆ ಸಮಿತಿಯಲ್ಲಿ ಯಾರಿರ್ತಾರೆ, ಯಾರು ಇರಬಾರ್ದು ಅನ್ನೋದ್ರ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗುತ್ತೆ. ಹಾಗಾಗಿ ಆ ಸಮಿತಿಯ 3 ತಿಂಗಳ ಒಳಗಾಗಿ ಆ ಸಮಿತಿಯು ಕೂಡ ರಿಪೋರ್ಟ್ ಅನ್ನ ಕೊಡುತ್ತೆ. ಆ ಸಮಿತಿ ಮುಂದೆ ಯಾರು ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಾರೋ ರೈತರು, ಅವರು ತಮ್ಮ ಸಮಸ್ಯೆಗಳೇನು, ಏಕೆ ಕೊಡಲ್ಲ, ಮತ್ತೆ ಕೊಡ್ತೀವೋ ಕೊಡಲ್ಲ, ಇದೆಲ್ಲ ವಿಚಾರಗಳನ್ನ ಹೇಳ್ಕೊಳ್ಬಹುದು ಅನ್ನೋ ವೇದಿಕೆಯನ್ನು ಕಲ್ಪಿಸಿಕೊಳ್ಳೋದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈ ರಾಜಕೀಯವಾಗಿ ನಿಮ್ಮ ಕುಟುಂಬ ಮತ್ತೆ ನಮ್ಮದೇನಿದೆ ಆ ಫೈಟ್ ಮುಂದುವರಿಯುತ್ತೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸದ್ಯಕ್ಕಂತೂ ಇದು ಒಂದ್ ರೀತಿಯಲ್ಲಿ ನಿಲ್ಲುವ ಲಕ್ಷಣಗಳಿಲ್ಲ. ಹಾಗಾಗಿ DK ಶಿವಕುಮಾರ್ ಅವರು CM ಆಗಿರೋ ತನಕವೂ ಕೂಡ ಈ ಒಂದು ಹೋರಾಟವನ್ನ, ರಾಜಕೀಯ ಜಟಾಪಟಿಯನ್ನ ಎದುರಿಸಲೇಬೇಕಾಗತ್ತೆ ಅವರು. ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈ ಸಂಘರ್ಷ ದೊಡ್ಡ ಮಟ್ಟದಲ್ಲೇ ಇದೆ.